ಹಾಯ್ ಎಲ್ಲರಿಗೂ ನಮಸ್ತೆ. ಎಲ್ಲ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ, ನೀವು ಕೂಡ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನಿವತ್ತು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಹಾಗೆ ತುಂಬಾ ಸಿಂಪಲ್ ಆಗಿರುವಂಥ ರೆಸಿಪಿ, ಬದನೆಕಾಯಿಯ ಗೊಜ್ಜು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಯಾವ ರೀತಿ ಮಾಡ್ತೀನಿ ಅಂತ ಪೂರ್ತಿ ವಿಡಿಯೋ ನೋಡಿ ಬನ್ನಿ. ಹಾಗೆ ನಾನಿಲ್ಲಿ ಫ್ರೆಶ್ ಆಗಿರುವಂಥ 3 ಬದನೆಕಾಯಿಯನ್ನು ತೊಗೊಂಡಿದ್ದೀನಿ. ಮೀಡಿಯಮ್ ಸೈಜ್ ಇದು ನೋಡ್ತಾ ಇರ್ಬೋದು. ತುಂಬ ಫ್ರೆಶ್ ಇದೆ, ಎಲ್ಲೂ ಕೂಡ ಅಂದರೆ ಹಾಳಾಗಿಲ್ಲ, ಚಿಕ್ಕದಾಗಿ ಕೂಡ ಹೋಲ್ ಕೂಡ ಬಿದ್ದಿಲ್ಲ. ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನಾನಿಲ್ಲಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಈ ಬದನೆಕಾಯಿಗೆ ಫುಲ್ ಮೇಲ್ಗಡೆ ಆಯಿಲ್ ಅಂದರೆ ಅಡುಗೆ ಎಣ್ಣೆಯನ್ನೇ ನಾನಿಲ್ಲಿ ಬಳಸ್ಕೊಂಡಿದ್ದೀನಿ. ಹಚ್ಚಿಬಿಟ್ಟು ಇದನ್ನು ಸಣ್ಣ ಉರಿಯಲ್ಲಿ ಈ ಥರ ಮುಚ್ಚಿಟ್ಟಿದ್ದೀನಿ. ನೀವು ನೋಡ್ತಾ ಇರ್ಬೋದು ನೋಡಿ, ಈ ಥರ ಮುಚ್ಚಿಟ್ಟಿದ್ದೀನಿ. ಹಾಗೆ 5 ನಿಮಿಷಕ್ಕೂ ನಾವು ಇದನ್ನು ಉಲ್ಟ ಮಾಡಬೇಕಂತಂದರೆ ಒಂದು ಕಡೆ ಬೆಂದ ಮೇಲೆ ಇನ್ನೊಂದು ಕಡೆ ಉಲ್ಟ ಮಾಡಬೇಕು. ತೋರಿಸ್ತೀನಿ ಈಗ ನೋಡಿ, ಒಂದು ಭಾಗ ಫುಲ್ ಬೆಂದಿದೆ, ನೋಡ್ತಾ ಇರ್ಬೋದು. ಕೆಂಡದ ಒಲೆಯಲ್ಲಿ ಆದರೆ ಇದು ಕೆಂಡದಲ್ಲಿ ಹಾಕಿ ಸುಡ್ತಾರೆ ಇದನ್ನು. ಈಗ ಎಲ್ಲ ಗ್ಯಾಸ್ ಯೂಸ್ ಮಾಡೋದ್ರಿಂದ ಈ ಥರ ನಮಗೆ ಒಂದು ಕಡಾಯನ್ನು ಇಟ್ಕೊಂಡು ಈ ಥರ ಸುಟ್ಕೊಳ್ಬೋದು ನಾವು. ಬದನೆಕಾಯಿ ಸಖತ್ತಾಗಿರುತ್ತೆ, ಅಂದರೆ ಊಟದ ಜೊತೆಗೆ ಸೈಡ್ ಸಖತ್ತಾಗಿರುತ್ತೆ ಅಂತ ಹೇಳಿ ನೀಟಾಗಿ ನಾವು ಮಾಡ್ಕೊಳ್ಬೇಕು. ಅಂದರೆ ಸಣ್ಣ ಉರಿಯಲ್ಲೇ ನಾವು ಈ ಥರ ಮಾಡ್ಕೊತ ಬೇಯಿಸ್ಕೊಂಡ್ರೆ, ಎಲ್ಲ ಭಾಗವನ್ನು ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೆಂದು ಬರುತ್ತೆ ಇದು. ಹಾಗೆ ತುಂಬ ಟೇಸ್ಟ್ ಕೂಡ ಅಷ್ಟೇ ಸಖತ್ತಾಗಿರುತ್ತೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ. ಹೀಗೆ ನಾನು ಇದನ್ನು ಪ್ರತಿ ಬಾರಿನೂ ತಿರುಗಿಸಿ ಈ ಥರ ಮುಚ್ಚಿಡ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ 2 ಹಸಿಮೆಣಸನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ 2 ಈರುಳ್ಳಿಯನ್ನು ಹೆಚ್ಚಿಟ್ಕೊಂಡು ಚಿಕ್ಕದಾಗಿ, ಸ್ವಲ್ಪ ಉಪ್ಪು, ಹಾಗೆ ಸ್ವಲ್ಪ ಕೊಬ್ಬರಿ ತುರಿಯನ್ನು ತೊಗೊಂಡು 1 ಕಪ್ ಆಗುವಷ್ಟು ಕೊಬ್ಬರಿ ತುರಿಯನ್ನು ತೊಗೊಂಡಿದ್ದೀನಿ, ಹಸಿ ಕೊಬ್ಬರಿ ತುರಿಯನ್ನು. ಈಗ ಇವಿಷ್ಟನ್ನು 3 ಅಂತಂದರೆ ಉಪ್ಪನ್ನು ಸೇರಿಸಿ 4 ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅದಕ್ಕೂ ಮುಂಚೆ ನಾನಿಲ್ಲಿ ಇದರದ್ದು ಸಿಪ್ಪೆಯನ್ನು ತಗೊಳ್ಬೇಕು. ಅಂದರೆ ಇದು ಸ್ವಲ್ಪ ತಣ್ಣಗಾದಮೇಲೆ, ಅಂದರೆ ಬಿಸಿ ಆರಿದ ಮೇಲೆ ಇದನ್ನು ಸಿಪ್ಪೆಯನ್ನು ತಗೊಳ್ಬೇಕು. ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಎಲ್ಲವೂ ಕೂಡ, ಎಲ್ಲ ಭಾಗದಲ್ಲೂ ಕೂಡ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೋಡ್ತಾ ಇರ್ಬೋದು ನೀವು ಇಲ್ಲಿ. ಸಖತ್ತಾಗಿ ಬೆಂದಿದೆ. ಈಗ ತೋರಿಸ್ತೀನಿ ನಾನು. ಸಿಪ್ಪೆ ಕೂಡ ತುಂಬ ಚೆನ್ನಾಗಿ ನೀಟಾಗಿ ಬರುತ್ತೆ, ನೋಡ್ತಾ ಇದ್ದೀರಲ್ಲ. ಈ ಥರ ನೀಟಾಗಿ ಸಿಪ್ಪೆ ತಗೊಳ್ಬೇಕು, ಮೇಲ್ಗಡೆ ಸಿಪ್ಪೆ ಮಾತ್ರ. ನೋಡಿ, ಕೆಲವೊಬ್ಬರು ಇದನ್ನು ಕಟ್ ಮಾಡಿ ಸಹ ಬೇಯಿಸ್ತಾರೆ, ಅಂದರೆ ಈ ಥರ ಸುಡ್ತಾರೆ. ಕಟ್ ಮಾಡಿ ಸುಟ್ಟಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ, ಅಂದರೆ ರಸ ಕೂಡ ಹೊರಗಡೆ ಬೀಳುತ್ತೆ ಹೇಳಿ. ಈ ಥರ ಕಟ್ ಮಾಡಿದ್ರೆ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಈ ಥರ ಬೇಯಿಸ್ಕೊಂಡ್ರೆ ಸಖತ್ತಾಗಿರುತ್ತೆ. ಚೆನ್ನಾಗಿ ಬೆಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಅಂದರೆ ಇದು ಮೇಲ್ಗಡೆ ಸಿಪ್ಪೆ ಬರ್ತಾ ಇದ್ದಿಲ್ಲ, ಅದರಿಂದನೇ ಗೊತ್ತಾಗ್ತದೆ ಅಷ್ಟು ನೀಟಾಗಿ ಬೆಂದಿದೆ ಇದು ಬದನೆಕಾಯಿ. ನೋಡ್ತಾ ಇರ್ಬೋದು ನೀವು ಇಲ್ಲಿ, ನೀಟಾಗಿ ಕೈಗೆ ಬರುತ್ತೆ. ನಾನಿಲ್ಲಿ ಒಂದೇ ಕೈಯ ಯೂಸ್ ಮಾಡ್ಕೊಂಡು ತೆಗಿತಾ ಇದ್ದೀನಿ. ಹಾಗಾಗಿ ಇನ್ನೊಂದು ಕೈ ನಾವು ಅದನ್ನು ಗ್ರಿಪ್ಪನ್ನು, ಅಂದರೆ ತೊಟ್ಟನ್ನು ಹಿಡ್ಕೊಂಡು ಇದನ್ನು ತೆಗಿಲಿಕ್ಕೆ ಹೋದರೆ ತುಂಬ ನೀಟಾಗಿ ಬರುತ್ತೆ, ಎಲ್ಲೂ ಕೂಡ ಜಾರಲ್ಲ. ಯಾಕೆಂದರೆ ನಾನಿಲ್ಲಿ ಸ್ವಲ್ಪ ಎಣ್ಣೆನ ಹಾಕಿದ್ದೀನಲ್ಲ, ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿ. ನಾವೆಷ್ಟು ಚೆನ್ನಾಗಿ ಬೇಯಿಸ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಇದು ಸಿಪ್ಪೆ ಕೂಡ. ನೋಡ್ತಾ ಇದ್ದೀರಲ್ಲ, ನೋಡಿ ಆಯಿತು. ಇದನ್ನು ಇದೇ ಥರ ಎಲ್ಲವನ್ನು 3 ಇದೇ ಥರ ನೀಟಾಗಿ ಸಿಪ್ಪೆನ ತಗೊಂಡ್ರೆ ಆಯ್ತು ನಾವಿಲ್ಲಿ. ಹಾಗೆ ಇದರ ತೊಟ್ಟಿನ ಭಾಗವನ್ನು ತಗೊಳ್ಬೇಕು, ತೋರಿಸ್ತೀನಿ ನಾನಿಲ್ಲಿ. ನೋಡಿ, ನೀಟಾಗಿ ತೆಗೆದಾಗಿದ್ದು. ನೋಡ್ತಾ ಇದ್ದೀರಲ್ಲ. ಈಗ ತೊಟ್ಟನ್ನು ಕೂಡ ಚೆನ್ನಾಗಿ ಬಿಡಿಸ್ಕೊಂಡ್ರಾಯ್ತು. ಯಾಕೆಂದರೆ ತುಂಬ ಚೆನ್ನಾಗಿ ಇದು ಬೆಂದಿದೆ, ಹಾಗಾಗಿ ಪಟ್ಟ ಅಂತ ಕಿತ್ತು ಬರುತ್ತೆ. ನೋಡ್ತಾ ಇದ್ದೀರಲ್ಲ, ಎಲ್ಲವನ್ನು ನೀವು 3 ಇದೇ ರೀತಿಯಾಗಿ ಸಿಪ್ಪೆಯನ್ನು ತಗೊಂಡು ತೊಟ್ಟನ್ನು ತಗೊಂಡ್ರೆ ಆಯಿತು. ಹಾಗೆ ನಾನಿಲ್ಲಿ ಉಪ್ಪು ಮತ್ತು ಹಸಿಮೆಣಸು, ಈರುಳ್ಳಿ, ಕಾಯಿ ತುರಿಯನ್ನು ಕೂಡ ಒಟ್ಟನ್ನು ಒಂದೇ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನು. ಯಾಕೆಂದರೆ ಉಪ್ಪು ಮತ್ತು ಖಾರ, ಈರುಳ್ಳಿ, ಕೊಬ್ಬರಿ ಎಲ್ಲವೂ ಮಿಕ್ಸ್ ಆಗಬೇಕಿತ್ತು. ಚೆನ್ನಾಗಿ ಮಿಕ್ಸ್ ಆದರೆ ಆನಂತರ ನಾವಿಲ್ಲಿ ಬದನೆಕಾಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿದರೆ ಆಯಿತು.
ಇದು ರೊಟ್ಟಿಗೆ ಅಥವಾ ದೋಸೆಗೆ ಎಲ್ಲದಕ್ಕೂ ಕೂಡ ಚೆನ್ನಾಗಾಗುತ್ತೆ. ರೈಸಿಗಂತೂ ಸೈಡ್ಸ್ ಆಗಿ ಸಖತ್ತಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಹಾಗೆ ನಾನು ಇವತ್ತು ತುಂಬ ದಿನ ಆಗಿದ್ದು ವಿಡಿಯೋವನ್ನು ಮಾಡಿದೆ, ರೆಸಿಪಿ ವಿಡಿಯೋವನ್ನು ಮಾಡಲಿಕ್ಕೆ ಆಗಿರಲಿಲ್ಲ. ಕೆಲವೊಂದು ಕಾರಣಾಂತರದಿಂದ ನನಗೆ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ನಾನು ಇವತ್ತು ಮಾಡ್ತಾಯಿದ್ದೀನಿ. ಹಾಗೆ ಇಲ್ಲಿ ಬದನೆಕಾಯಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಅದಕ್ಕೆ ನಾನಿವತ್ತು ಸಿಂಪಲಾಗಿರೋ ಒಂದು ರೆಸಿಪಿಯನ್ನು ಹಾಕಬೇಕು, ತುಂಬ ದಿನ ಆಯಿತು ಅಂತ ಹೇಳ್ಕೊಂಡು ಮಾಡ್ತಾಯಿದ್ದೀನಿ. ಈ ರೀತಿ ಕೈಯಲ್ಲೇ ಸ್ವಲ್ಪ ಮಿಕ್ಸ್ ಮಾಡಿದರೆ ಆಯಿತು. ಚೆನ್ನಾಗಿ ನಾವು ಫಸ್ಟು ಬದನೆಕಾಯನ್ನು ಹಾಕೋಕ್ಕಿಂತ ಮುಂಚೆನೇ ಎಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಉಪ್ಪು ಖಾರ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ. ಈಗ ನಾವಿಲ್ಲಿ ಬದನೆಕಾಯಿ ಹಾಕಿದ ನಂತರ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಿದರೆ ಆಯಿತು. ಬದನೆಕಾಯಿ ಎಲ್ಲ ಕಡೆ ಸರಿಯಾಗಿ ಕೈಯಿಂದನೇ ಮಿಕ್ಸ್ ಮಾಡಬೇಕು ಈ ಥರ. ಇದನ್ನು ಖಾಲಿ ಬಾಯಲ್ಲಿ ಕೂಡ ತಿನ್ನಲಿಕ್ಕೂ ಕೂಡ ಚೆನ್ನಾಗಿ ಅನಿಸುತ್ತೆ. ಬೆಚ್ಚಗಿರುವಾಗ ತಿಂದರೆ ಸಖತ್ತಾಗಿರುತ್ತೆ. ನೋಡಿ, ಆಲ್ಮೋಸ್ಟ್ ಇದು ಮುಗ್ದಿದ್ದು ರೆಡಿ ಇದೆ. ಈಗ ಸೈಡ್ಸಿಗೆ ಸಖತ್ತಾಗಿರುತ್ತೆ ನೋಡಿ. ಇಷ್ಟು ಚೆನ್ನಾಗಿ ಎಲ್ಲ ಕಡೆಯೂ ಸ್ಪ್ರೆಡ್ ಆಗಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಈಗ ಅಂತೂ ರೆಡಿ ಇದೆ. ನೋಡ್ತಾ ಇದ್ದೀರಲ್ಲ, ಬದನೆಕಾಯಿ ಗೊಜ್ಜು ಸಖತ್ತಾಗಿದೆ ನೋಡಿ. ತಿನ್ನಲಿಕ್ಕೆ ಕೂಡ ರೆಡಿ ಇದೆ ಇದು. ಹಾಗೆ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮೂಲಕ ತಿಳಿಸಿ. ನನ್ನ ಚಾನಲಲ್ಲಿ ಏನಾದರೂ ಇಂಪ್ರೂವ್ಮೆಂಟ್ ಬೇಕು ಅಂತ ಅನಿಸಿದರೆ ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ಹಾಗೆ ಲೈಕ್ ಕೊಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರೀಬೇಡಿ. ಥ್ಯಾಂಕ್ ಯು ಸೋ ಮಚ್.